ನಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ನಾವು ಒಳ್ಳೆಯದು ಅಥವಾ ಕೆಟ್ಟದು ಅಂತ ತಕ್ಷಣವೇ ಯಾಕಂದ್ಕೊಂಡ್ಬಿಡ್ತೀವಿ? ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕಲು ಒಂದು ಪ್ರಾಚೀನ ಕಥೆಯನ್ನ ನೋಡೋಣ ಬನ್ನಿ. ಹೌದು, ಇವತ್ತು ಕೆಟ್ಟದ್ದು ಅಂತ ಅನಿಸೋ ಒಂದು ಘಟನೆ ಮುಂದೆಂದೋ ನಮ್ಮ ಪಾಲಿಗೆ ವರದಾನ ಆಗಿ ಬದಲಾಗಬಹುದಾ? ಯೋಚನೆ ಮಾಡಿದಿರಾ? ನೋಡಿ, ಈ ಅನಿಶ್ಚಿತತೆಯ ಶಕ್ತಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಒಬ್ಬ ರೈತನ ಕಥೆ ಇದೆ. ಅದನ್ನೇ ಇವತ್ತು ಕೇಳೋಣ. ಸರಿ, ಹಾಗಾದ್ರೆ ಕಥೆ ಶುರು ಮಾಡೋಣ. ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ವೃದ್ಧ ರೈತ ಇದ್ದ. ಅವನಿಗೆ ಒಂದು ಅದ್ಭುತವಾದ ಕುದುರೆ ಇತ್ತು. ಕಥೆ ಶುರುವಾಗೋದೇ ಇಲ್ಲಿಂದ. ಆದ್ರೆ ಒಂದನ ಏನಾಯ್ತು ಅಂದ್ರೆ, ಬೆಳಗ್ಗೆ ನೋಡಿದ್ರೆ ಆ ರೈತನ ಪ್ರೀತಿಯ ಕುದುರೆ ಕಾಣೆ ಆಗಿತ್ತು, ಓಡೋಗ್ಬಿಟ್ಟಿತ್ತು. ಸಹಜವಾಗೇ ಇದು ಅವನಿಗೆ ದೊಡ್ಡ ನಷ್ಟ ಅಲ್ವಾ? ಇಡೀ ಹಳ್ಳಿಯಲ್ಲಿ ಈ ಸುದ್ದಿ ಕಾಡ್ಗಿಚ್ಚೆನಂತೆ ಹಬ್ಬಿತು. ಈ ಸುದ್ದಿ ಕೇಳಿದ ತಕ್ಷಣ ಹಳ್ಳಿಯ ಜನರೆಲ್ಲ ಅಯ್ಯೋ ಪಾಪ, ಎಂಥ ದುರದೃಷ್ಟ ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಎಲ್ಲರೂ ಆ ರೈತನ ಹತ್ರ ಬಂದು ತಮ್ಮ ಸಹಾನುಭೂತಿಯನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಆ ರೈತನ ಪ್ರತಿಕ್ರಿಯೆ ಮಾತ್ರ ಎಲ್ಲರಿಗೂ ಆಶ್ಚರ್ಯ ತರಿಸಿತ್ತು. ಅವನು ಯಾವುದೇ ತೀರ್ಪು ಕೊಡ್ಲಿಲ್ಲ. ಬದಲಾಗಿ ತುಂಬನೇ ಶಾಂತವಾಗಿ ಒಂದೇ ಒಂದು ಮಾತು ಹೇಳ್ದ, ಇರಬಹುದು. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದೇ ಈ ಕಥೆಯ ಸ್ವಾರಸ್ಯ. ಬನ್ನಿ ನೋಡೋಣ. ಕೆಲವೇ ದಿನಗಳಲ್ಲಿ ಒಂದು ಅದ್ಭುತ ನಡೆಯಿತು. ಆ ಓಡಿ ಹೋಗಿದ್ದ ಕುದುರೆ ವಾಪಸ್ ಬಂತು. ಅಷ್ಟೇ ಅಲ್ಲ, ಅದು ಒಂಟಿಯಾಗಿರ್ಲಿಲ್ಲ. ತನ್ನ ಜೊತೆ ಇನ್ನು 4 ಕಾಡು ಕುದುರೆಗಳನ್ನ ಕರ್ಕೊಂಡ್ಬಂದಿತ್ತು. ನೋಡಿ, ನಷ್ಟ ಅಂತ ಅನ್ಕೊಂಡಿದ್ದು ಈಗ ಎಂಥ ದೊಡ್ಡ ಲಾಭ ಆಯ್ತು. ರೈತನ ಹತ್ರ ಈಗ ಒಂದಲ್ಲ 5 ಕುದುರೆಗಳಿದ್ವು. ಇದನ್ನ ನೋಡಿದ ಹಳ್ಳಿಯವರಂತೂ ದಂಗಾಗಿ ಹೋದ್ರು. ಅವರ ಮಾತುಗಳೇ ಬದಲಾಗಿ ಹೋಗಿದ್ವು. ಅಬ್ಬಬ್ಬಾ, ನಿನ್ನ ಅದೃಷ್ಟವೇ ಅದೃಷ್ಟ ಅಂತ ರೈತನನ್ನ ಹೊಗಳೋಕೆ ಶುರು ಮಾಡಿದ್ರು. ಆದ್ರೆ ಇಲ್ಲಿ ನಿಜವಾಗ್ಲೂ ಗಮನಿಸಬೇಕಾದ ವಿಷಯ ಅಂದ್ರೆ ರೈತನ ಮನಸ್ಥಿತಿ. ಅದು ಸ್ವಲ್ಪವೂ ಬದಲಾಗಿರ್ಲಿಲ್ಲ. ಅಷ್ಟೆಲ್ಲ ಹೊಗಳಿಕೆ ಕೇಳಿದ್ರೂ ಅವನು ಮುಂಚಿನಂತೆಯೇ ಶಾಂತವಾಗಿ ಇರಬಹುದು ಅಂತ ಅಷ್ಟೇ ಹೇಳ್ದ. ಆದ್ರೆ ವಿಧಿಯ ಆಟವೇ ಬೇರೆ ಇತ್ತು. ಮರುದಿನವೇ ಆ ಹೊಸ ಕಾಡು ಕುದುರೆಗಳಲ್ಲಿ ಒಂದಕ್ಕೆ ತರಬೇತಿ ಕೊಡೋಕೆ ಹೋದಾಗ ರೈತನ ಮಗ ಕೆಳಗೆ ಬಿದ್ದು ಅವನ ಕಾಲು ಮುರಿದೋಯ್ತು. ನೋಡಿ, ಅದೃಷ್ಟ ಅಂತ ಅನ್ಕೊಂಡಿದ್ದು ಈಗ ಗಾಯಕ್ಕೆ ಕಾರಣವಾಗಿತ್ತು. ಹಳ್ಳಿಯ ಜನ ಮತ್ತೊಮ್ಮೆ ಓಡೋಡಿ ಬಂದ್ರು. ಈ ಸಲ ಅವ್ರಿಗೆ ಪಕ್ಕಾ ಖಾತ್ರಿಯಾಗಿತ್ತು. ನೋಡಿದ್ರಾ, ಇದು ನಿಜವಾದ ದುರಂತ ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಆದ್ರೂ ಸಹ ಆ ರೈತ ಎಂದಿನಂತೆ ಶಾಂತವಾಗಿದ್ದ. ನಡೆದ ಘಟನೆಯನ್ನ ಒಪ್ಕೊಂಡ ಅಷ್ಟೇ. ಅದಕ್ಕೆ ಒಳ್ಳೇದೋ ಅಥವಾ ಕೆಟ್ಟದ್ದೋ ಅನ್ನೋ ಲೇಬಲ್ ಹಚ್ಚೋಕೆ ಹೋಗ್ಲೇ ಇಲ್ಲ. ಅವನ ಉತ್ತರ ಮಾತ್ರ ಬದಲಾಗ್ಲಿಲ್ಲ, ಇರ್ಬಹುದು. ಇಲ್ಲಿಂದ ಕತೆ ಒಂದು ಅನಿರೀಕ್ಷಿತ ತಿರುವು ಪಡೆಯುತ್ತೆ. ಯಾಕಂದ್ರೆ ಬೇರೆ ಬೇರೆ ಅಂತ ಕಾಣ್ತಿದ್ದ ಈ ಎಲ್ಲಾ ಘಟನೆಗಳು ಯಾರೂ ಊಹಿಸದ ರೀತಿಯಲ್ಲಿ ಒಂದುಕೊಂಡು ಬೆಸೆದುಕೊಂಡಿದ್ವು. ಒಂದೇ ವಾರದಲ್ಲಿ ಆ ರಾಜ್ಯದ ಸೈನಿಕರು ಹಳ್ಳಿಗೆ ಬಂದ್ರು. ಯಾಕೆ ಗೊತ್ತಾ? ಯುದ್ಧಕ್ಕೆ ಆರೋಗ್ಯವಂತ ಯುವಕರನ್ನೆಲ್ಲ ಬಲವಂತವಾಗಿ ಸೈನ್ಯಕ್ಕೆ ಸೇರಿಸಿಕೊಳ್ಳಲು. ಸಹಜವಾಗೇ ಈ ಘಟನೆಯಿಂದ ಇಡೀ ಹಳ್ಳಿಯೇ ದುಃಖದ ಕಡಲಲ್ಲಿ ಮುಳುಗಿಹೋಯಿತು. ಇಲ್ಲೇ ನೋಡಿ ಕಥೆಯ ಕ್ಲೈಮ್ಯಾಕ್ಸ್. ಸೈನಿಕರು ಆ ರೈತನ ಮನೆಗೆ ಬಂದು ಅವನ ಮಗನನ್ನ ನೋಡಿದ್ರು. ಅವನ ಕಾಲಿಗೆ ಪೆಟ್ಟಾಗಿದ್ದನ್ನ ಕಂಡು ಅವನನ್ನ ಅಲ್ಲೇ ಬಿಟ್ಟು ಹೊರಟೋದ್ರು. ನೋಡಿ, ಯಾವುದೋ ಒಂದು ದೊಡ್ಡ ದುರಂತ ಅಂತ ಎಲ್ಲರೂ ಅನ್ಕೊಂಡಿದ್ರೋ ಅದೇ ಘಟನೆ ಈಗ ಅವನ ಮಗನ ಜೀವವನ್ನ ಉಳಿಸಿತ್ತು. ಆವಾಗ ತಮ್ಮ ಮಕ್ಕಳನ್ನ ಕಳೆದುಕೊಂಡ ದುಃಖದಲ್ಲಿದ್ದ ಹಳ್ಳಿಯವರಿಗೆ ಆ ರೈತನ ಜ್ಞಾನದ ಆಳ ಅರ್ಥವಾಯ್ತು. ಅವನ ಕೆಟ್ಟ ಅದೃಷ್ಟವೇ ಅವನ ಮಗನನ್ನ ಉಳಿಸಿತ್ತು ಅನ್ನೋ ಸತ್ಯ ಅರಿವಿಗೆ ಬಂತು. ಹಾಗಾದ್ರೆ ಈ ಒಂದು ಅದ್ಭುತ ಕಥೆಯಿಂದ ನಾವು ಕಲಿಬೇಕಾದದ್ದೇನು? ಬನ್ನಿ, ಆ ರೈತನ ಜ್ಞಾನದಿಂದ ಸಿಗೋ 3 ಮುಖ್ಯ ಪಾಠಗಳನ್ನ ನೋಡೋಣ. ನೋಡಿ, ಮೊದಲನೇದಾಗಿ ತಾಳ್ಮೆ. ಯಾವುದೇ ಘಟನೆಯ ಪೂರ್ಣ ಚಿತ್ರ ಸಿಗೋಕೆ ಸಮಯ ಬೇಕು. ಎರಡನೇದು, ಆತುರದ ತೀರ್ಮಾನ ಬೇಡ. ಯಾಕಂದ್ರೆ ಒಂದು ಘಟನೆ ಕಥೆಯ ಅಂತ್ಯವಲ್ಲ. ಮತ್ತು ಮೂರನೇದು, ದೃಷ್ಟಿಕೋನವನ್ನ ಬದಲಾಯಿಸ್ಕೊಡೋದು. ನಾವು ಒಂದು ಸಮಸ್ಯೆಯನ್ನ ಹೇಗೆ ನೋಡ್ತೀವೋ ಅದೇ ಅದರ ಶಕ್ತಿಯನ್ನ ನಿರ್ಧರಿಸುತ್ತೆ. ಇದೇ ಆ ರೈತನ ಜ್ಞಾನದ ಸಾರ. ಅಂದ್ರೆ ಒಂದು ಪುಸ್ತಕದ ಒಂದೇ ಒಂದು ಪುಟ ಓದಿ ಇಡೀ ಪುಸ್ತಕದ ಬಗ್ಗೆ ತೀರ್ಮಾನ ಕೊಡೋಕೆ ಆಗಲ್ಲ. ಜೀವನ ಕೂಡ ಹಾಗೆಯೇ. ನಮ್ಮ ತಕ್ಷಣದ ತೀರ್ಪುಗಳಿಗಿಂತ ಎಷ್ಟೋ ಪಟ್ಟು ವಿಶಾಲ ಮತ್ತು ಸಂಕೀರ್ಣ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಜೀವನದಲ್ಲಿ ನಾವು ತುಂಬಾ ಆತುರಪಟ್ಟು ಇದು ಕೆಟ್ಟದ್ದು ಅಥವಾ ಇದು ಒಳ್ಳೆಯದು ಅಂತ ತೀರ್ಮಾನಿಸಿದ ಘಟನೆಗಳು ಯಾವುವು? ಸ್ವಲ್ಪ ಸಮಯದ ನಂತರ ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಅವುಗಳು ಸಂಪೂರ್ಣವಾಗಿ ಬೇರೆ ರೀತಿ ಕಾಣಿಸಿಲ್ವಾ? ಯೋಚಿಸಿ ನೋಡಿ.